ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕುಶಾಲನಗರದ ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಸೇವಾ ಟ್ರಸ್ಟ್ ಮತ್ತು ಶ್ರೀ ಆಂಜನೇಯ ಸೇವಾ ಸಮಿತಿ ಆಶ್ರಯದಲ್ಲಿ 39ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮದ ಜೊತೆಗೆ ಹನುಮ ಜಯಂತಿ ಮಂಟಪಗಳ ಸಮಿತಿಯ ನೇತೃತ್ವದಲ್ಲಿ ಕುಶಾಲನಗರ ಮತ್ತು ಸುತ್ತಮುತ್ತ ವ್ಯಾಪ್ತಿಯ ಒಟ್ಟು 8 ಮಂಟಪಗಳ ಶೋಭಾಯಾತ್ರೆ ಸಾವಿರಾರು ಸಂಖ್ಯೆಯ ಜನರ ಮನತಣಿಸುವಲ್ಲಿ ಯಶಸ್ವಿಯಾಯಿತು. ಕಳೆದ ಹಲವು ದಿನಗಳಿಂದ ಕುಶಾಲನಗರದಲ್ಲಿ ಹನುಮ ಜಯಂತಿಯ ಸಂಭ್ರಮ ಮನೆ ಮಾಡಿತ್ತು. ಪಟ್ಟಣ ನವ ವಧುವಿನಂತೆ ಸಿಂಗಾರಗೊಂಡು ಮಿಂಚುತ್ತಿತ್ತು. ಹನುಮ ಜಯಂತಿ ಅಂಗವಾಗಿ ಕುಶಾಲನಗರ ಆಂಜನೇಯ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ದೇವರಿಗೆ ಮಹಾಮಂಗಳಾರತಿ, ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವಾಲಯದ ಅರ್ಚಕರಾದ ಡಾಕ್ಟರ್ ರಾಧಾಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಮಯೂರ ಭಟ್ ಮತ್ತು ಅರ್ಚಕರ ತಂಡದಿಂದ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಸೇವಾ ಟ್ರಸ್ಟ್ ಮತ್ತು ಶ್ರೀ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಅಧ್ಯಕ್ಷ VD ಪುಂಡರೀಕಾಕ್ಷ ಅವರ ನೇತೃತ್ವದಲ್ಲಿ ಕಾರ್ಯದರ್ಶಿ R ರಾಜು, ಖಜಾಂಚಿ DC ಜಗದೀಶ್ ಮತ್ತು ಪದಾಧಿಕಾರಿಗಳು ಸಂಜೆ ಅಲಂಕೃತ ಮಂಟಪದಲ್ಲಿ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ರಥಬೀದಿಯ ಮೂಲಕ ಆಗಮಿಸಿದ ಭವ್ಯ ಮಂಟಪ ಗಣಪತಿ ದೇವಾಲಯದ ಬಳಿ ಬಂದು ಮುಖ್ಯ ರಸ್ತೆಯಲ್ಲಿ ಬೈಚನಹಳ್ಳಿ ತನಕ ಸಾಗಿ ಮಾರಿಯಮ್ಮ ದೇವಾಲಯದ ಬಳಿ ಪೂಜೆ ಸಲ್ಲಿಸಿ ನಂತರ ಹಿಂತಿರುಗಿತು.
ಅದ್ದೂರಿ ಹನುಮ ಜಯಂತಿಗೆ ಎಲ್ಲ ಉತ್ಸವಗಳು ಉತ್ಸವನಂದರೆ ಉತ್ಸವಿಗಳದ ಒಂದು ಹಬ್ಬ. ಯುವ ಪಡೆಗೆ ಒಂದು ಸಂಭ್ರಮ. ಯುವ ಪಡೆಯ ಸಂಭ್ರಮವು 1 ವರ್ಷದಿಂದನೇ ತಯಾರಿ ಮಾಡ್ತಾ ಇರ್ತಾರೆ. ಈ ಮುಂದಿನ ನಾವು ಹನುಮ ಜಯಂತಿನ ಯಾವ ರೀತಿ ಮಾಡ್ಬೋದು, ಆ ಕಥೆಗಳು ಯಾವ ರೀತಿ ತರ್ಬೋದು ಅನ್ನೋ ಯುವ ಪಡೆಯ ಉತ್ಸವವೇ ನಮಗೊಂದು ಸಂಭ್ರಮ ತರ್ತದೆ. ನಾವು ದಸಮಾ ಮಂಟಪ ಸಮಿತಿಯವರು ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಇಡೀ ಊರು ನಮ್ಮೊಟ್ಟಿಗೆ ನಿಂತಿರ್ತದೆ. ಇಡೀ ಊರಲ್ಲಿ ಭೇದ ಭಾವ ಇಲ್ದೇ, ಜಾತಿ ಮತ ಭೇದ ಪಂಥವಿಲ್ದೇ ಈ ಉತ್ಸವವನ್ನು ನಾಡ ಹಬ್ಬ ಆಗೋ ರೀತಿಯಲ್ಲಿ ನಾವು ದಸರಾವನ್ನು ಮೀರಿಸುವ ನಿಟ್ಟಿನಲ್ಲಿ ನಮ್ಮ ಊರಿನ ಹನುಮ ಜಯಂತಿಯು ಹೆಜ್ಜೆ ಇಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರ್ಯಕರ್ತರು ನಮ್ಮ ಊರಿನ ಉದ್ಯಮಿಗಳು, ಉತ್ಸಾಹಿಗಳು ಹಾಗೂ ತರುಣರು. ಅದ್ರ ಜೊತೆಗೆ ನಮ್ಮ ಈಗ ಹಿಂದಿನ ಶಾಸಕರುಗಳು, ಜೊತೆಗೆ ನಮ್ಮ MP ಲೋಕಸಭಾ ಸದಸ್ಯರುಗಳು, ಎಲ್ಲ ರಾಜಕೀಯ ಧೋರಣೆಗಳು ಎಲ್ಲರೂ ನಮಗೆ ಇದಕ್ಕೆ ಸಹಭಾಗ ನೀಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇದನ್ನು ನಾಡ ಹಬ್ಬ ರೀತಿಯಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇರುವವರಿದ್ದೀವಿ. ಜೊತೆಗೆ ಸರ್ಕಾರಗಳು ಸಮೇತ ಇದನ್ನು ಗಮನಿಸಿ ನಮಗೆ ಸೂಕ್ತವಾದ ಬಂದೋಬಸ್ತುಗಳು, ಈಗ ಆಲ್ರೆಡಿ ಸರ್ಕಾರದ ವತಿಯಿಂದ ನಮಗೆ ಸೂಕ್ತವಾದ ಬಂದೋಬಸ್ತ್ ಇದೆ. ಪೊಲೀಸ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಪೊಲೀಸ್ ಕಣ್ಗಾವಲಿದೆ, CC ಕ್ಯಾಮ್ರಾ, ಡ್ರೋನು, ಆ ರೀತಿ ಪೊಲೀಸ DG ಇಂದ ಹಿಡಿದು IGP ಪ್ರತಿಯೊಬ್ಬರು ಇಲ್ಲಿ ಮುಖ ಮೂಡಿದ್ದಾರೆ. ಅವರ ಬಂದೋಬಸ್ತು ಅತ್ಯಂತ ಸೂಕ್ತವಾಗಿದೆ. ಯಾವುದೇ ಕಿಡಿಗಳಿಗೆ ಆಸ್ಪದ ಇಲ್ಲ. ಜೈ ಶ್ರೀರಾಮ್, ಜೈ ಹನುಮಾನ್. 38ನೇ ವರ್ಷದ ಹನುಮ ಜಯಂತಿಯನ್ನು ಕುಶಾಲನಗರದ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. 38 ವರ್ಷ ಹಿಂದೆ ನಮ್ಮ ಹಿರಿಯರಾದ ದಿವಂಗತ DT ಚಿಕ್ಕಣ್ಣವರು ಹಾಗೂ ಶ್ರೀನಿವಾಸ ರಾವ್ರವರ ನೇತೃತ್ವದಲ್ಲಿ ಈ ಒಂದು ಶ್ರೀರಾಮಾಂಜನೇಯ ಯುವಕ ಸಂಘ ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದ ನಂತರ ಪ್ರತಿ ವರ್ಷವೂ ಕೂಡ ಒಂದು ಮೂಲ ಏನು ಆಂಜನೇಯ ದೇವಸ್ಥಾನ ಇದೆ, ಮೂಲ ದೇವಸ್ಥಾನದಿಂದ ಒಂದು ಉತ್ಸವ ಮೂರ್ತಿಯನ್ನು ತಗೊಂಡು ಕುಶಾಲನಗರ ಮುಖ್ಯ ಬೀದಿಗಳಲ್ಲಿ ನಾವು ಮೆರವಣಿಗೆ ಹೋಗ್ತಾ ಇದ್ದೆವು. ಅದಾದ 6 ವರ್ಷ ಧಾನ್ಯಲಕ್ಷ್ಮಿಯಿಂದ ಮನೆಗೆ ಬರಮಾಡಿಕೊಳ್ಳೋ ಪುತ್ತರಿ ಹಬ್ಬವನ್ನ ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಶ್ರೀ ಮಹದೇವರ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶ್ರೀ ಮಹದೇವರ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಆಲೆಮಾಡ ಸುಧೀರ್ ಅವರ ನೇತೃತ್ವದಲ್ಲಿ ಅರ್ಚಕರಾದ ತೀರ್ಥೇಶ್ ಅವರ ಮುಂದಾಳತ್ವದಲ್ಲಿ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮೆರವಣಿಗೆಯ ಮೂಲಕ ದೇವರ ಗದ್ದೆಗೆ ತೆರಳಿ ಕದಿರು ತೆಗೆಯಲಾಯಿತು. ಬಳಿಕ ಮೆರವಣಿಗೆಯ ಮೂಲಕ ಬಂದು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ದೇವರಿಗೆ ಕದಿರು ಹಾಕಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಲಾಯಿತು. ಈ ಸಂದರ್ಭ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಆಲೆಮಾಡ ಸುಧೀರ್ ಹಾಗೂ ಅರ್ಚಕರಾದ ತೀರ್ಥೇಶ್ ಅವರು ಪುತ್ತರಿ ಆಚರಣೆ ಬಗ್ಗೆ ಮಾಹಿತಿಯನ್ನ ನೀಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ. समायुष्यम आरोग्यम ಇಷ್ಟಕಾಮ್ಯಾರ್ಥ ಕೊಡ್ತೀರಿ ಈಗ ಅರ್ಚಕಂಚಿ ಸರ್ವಪರಿತ ಸಂಕಲ್ಪ ಸಿದ್ಧಿರಸ್ತು ಕಾಲ ಮೃತ್ಯು ಶ್ರೀಗಾದಿ ಮಾನಸ ಪ್ರಮೋಕ್ಷಮ ವಿಷ್ಣು ಭಾಷುಭಂ കലകലോ പുത്തരണ്ട് കഥോടപ്പനക്ക് അതേ കാലത്ത് ಇಂದು 14 ಡಿಸೆಂಬರ್ 14 ಇಂದು ಪುತ್ತರಿಯ ಸಂದರ್ಭದ ಮಹದೇಶ್ವರ ದೇವಸ್ಥಾನದಿಂದ ಮಹದೇಶ್ವರ ಭೂಮಿಯಿಂದ ಹಂಗೆ ಕದಾಡ್ತಾ ಬಂತು ಮಣ್ಣಲ್ಲಿಗೆ ದಾವಡಲ್ಲಿ ಬಂತು ಕದನ ಬೆಚ್ಚ ದೇವಕ ಮಹಾಪೂಜನ ಮಾಡಿತ್ತು ಅದನ್ನೇ ಕದನ ಊರಿಗೆ ಎಲ್ಲ ಕೊಚ್ಚಿಡುವಂಥ ಕಾರ್ಯ ನಡೆದಿತ್ತು ಅದನ್ನೇ ಮಾಡಿದಂಥ ಕಾರ್ಯ ಇದೆ ತೊಂದರೆ ದೇವೆಲ್ಲ ಒಪ್ಪು ಮಾಡಿಂಡು ಊರು ಕರಗೆ ನಲ್ಲದು ಮಾಡೋಣ ಹೇಳಿ ದಾವಡಲ್ಲಿ ಮಹದೇಶ್ವರಲ್ಲಿ ಮನಸೋಷ್ಟ ಪ್ರಾರ್ಥನೆ ಮಾಡಿ ಅಂಗಡ ಕಿರುಗೂರು ಗ್ರಾಮ ಹತ್ರ ಮಾದೇಶುಂಡ ಮಣ್ಣು ಕಡಗನ ಇಡೀ ಊರ್ಕಾರ ಬಂತು ಅಕ್ಕ ಮುಖ್ಯಸ್ಥಗಳ ಕೂಟಿತ್ತು ಅಂಗಡ ಈ ದೇವಡ ಭೂಮಿಯಲ್ಲಿ ಕದರ್ತ ಬಂದಿತ್ತು ದೇವಕ್ಕೆ ಕದಟ್ಟಿತ್ತು ಅಂದರೆ ಭದ್ರಕಾಳಿಕ್ಕೂ ಅಯ್ಯಪ್ಪಂಗೂ
കലമ്പലത്തെ എല്ലാ പോയിട്ട് കാതിട്ട് വന്ന് എല്ലാവർക്കും ഈ പുതിയ പുത്തരിൽ എല്ലാവർക്കും നല്ലതായിട്ട് ആരോഗ്യ ഐശ്വര്യം കൊടുത്തിട്ട് ಇನ್ನೂ ಚಾಯಡ ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (360153611). Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ನಗರದ ಚೈನ್ ಗೇಟ್ ಬಳಿ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ಸೊಂದು ರಸ್ತೆ ಬದಿಗೆ ವಾಲಿದ ಘಟನೆ ಶನಿವಾರ ಸಂಜೆ 4 ಗಂಟೆ ಸಮಯದಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಮಡಿಕೇರಿಗೆ ಬರ್ತಾ ಇದ್ದ ವಾಲ್ವೋ ಬಸ್ ಇದಾಗಿದ್ದು, ಮಡಿಕೇರಿ ಬಳಿಯ ಚೈನ್ ಗೇಟ್ ಬಳಿ ತಿರುವಿನಲ್ಲಿ ಮುಂದಿನಿಂದ ಬಂದ ಲಾರಿಯನ್ನು ತಪ್ಪಿಸಲು ಹೋಗಿ ರಸ್ತೆ ಬದಿಯ ಚರಂಡಿಗೆ ವಾಲಿಕೊಂಡಿದೆ. ಅಪಘಾತದ ರಭಸಕ್ಕೆ 4 ವಿದ್ಯುತ್ ಕಂಬಗಳು ಮುರಿದು ಹೋಗಿವೆ. ಮಡಿಕೇರಿ ನಗರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಅಪ್ರಾಪ್ತ ವಯಸ್ಸಿನ ಮಗನಿಗೆ ದ್ವಿಚಕ್ರ ವಾಹನವೊಂದ ಚಾಲನೆ ಮಾಡಲು ಕೊಟ್ಟ ತಪ್ಪಿಗೆ ಇಲ್ಲೊಬ್ಬ ಪಿತಾಮಹ ಬರೋಬ್ಬರಿ 25,000 ರೂಪಾಯಿ ದಂಡ ತೆತ್ತಿದ್ದಾನೆ. ಸೋಮವಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ರೇಂಜರ್ ಬ್ಲಾಕಿನ BS ಮಂಜುನಾಥ ಎಂಬುವರು ತಮ್ಮ ಅಪ್ರಾಪ್ತ ಮಗನಿಗೆ ದ್ವಿಚಕ್ರ ವಾಹನವೊಂದ ಚಾಲನೆ ಮಾಡಲು ನೀಡಿದ್ದರಿಂದ ಸೋಮವಾರಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ 116/24ರಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ನಡೆಸಿದ ಸೋಮವಾರಪೇಟೆ JMFC ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ. ಗೋಪಾಲಕೃಷ್ಣ ಅವರು 25,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಅಲ್ಲದೆ ದ್ವಿಚಕ್ರ ವಾಹನದ ವಿಮೆಯನ್ನ ನವೀಕರಿಸದ ಕಾರಣ 2,000 ಒಟ್ಟು 27,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಸಿದ್ದಾಪುರದ ಶ್ರೀ ಮುತ್ತಪ್ಪನ್ ಭಗವತಿ ದೇವಾಲಯದಲ್ಲಿ ಪುತ್ತರಿ ವೆಳ್ಳಾಟಂ ಬುಧವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಂಜೆ 5 ಗಂಟೆಗೆ ಮುತ್ತಪ್ಪನ ಮಲೆ ಇಳಿಸುವ ಮೂಲಕ ವೆಳ್ಳಾಟಂ ಪ್ರಾರಂಭವಾಯಿತು. ನಂತರ ಮುತ್ತಪ್ಪ ತಿರುಪನ ನಡೆಯಿತು. ಸಿದ್ದಾಪುರ, ನೆಲೆಹುದಿಕೇರಿ, ಕರಡಿಗೋಡು, ಇಂಜಿಲಗೇರೆ, ಮಾಲ್ದರೆ, ಚೆನ್ನಯ್ಯನಕೋಟೆ ಸೇರಿದಂತೆ ಸಮೀಪದ ಪ್ರದೇಶಗಳಿಂದ ನೂರಾರು ಭಕ್ತಾದಿಗಳು ವೆಳ್ಳಾಟಂನಲ್ಲಿ ಪಾಲ್ಗೊಂಡಿದ್ದರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಗಣಪತಿ ಮಿತ್ರ ಮಂಡಳಿ ವತಿಯಿಂದ ವೆಳ್ಳಾಟಂನಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ದೇವಾಲಯ ಸಮಿತಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ, ಕಾರ್ಯದರ್ಶಿ ಸಿಜು, ಸಮಿತಿ ಪ್ರಮುಖರಾದ ರವಿ, ಶ್ರೀಧರ್, ಬಾಬು, ಸುಬ್ರಹ್ಮಣಿ, ಅನಿಲ್ ಕುಮಾರ್, ಸಜಿ, ಶಿವರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವೆಳ್ಳಾಟಂ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಸಿಡಿಮದ್ದು ಪ್ರದರ್ಶನ ನಡೆಯಿತು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಳೆದ ಅಕ್ಟೋಬರ್ನಲ್ಲಿ ನಡೆದ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ. ಟೆಂಡರ್ದಾರರ ಹೆಸರು, ಮಳಿಗೆ ಸಂಖ್ಯೆಗಳು ಮಧ್ಯವರ್ತಿಗಳ ಕೈ ಸೇರಿವೆ. ಪಂಚಾಯಿತಿ ಕಚೇರಿಯಲ್ಲಿ ಗೌಪ್ಯವಾಗಿರಬೇಕಾದ ಮಾಹಿತಿಗಳು ಸೋರಿಕೆಯಾಗಿರುವ ಕಾರಣ ಮಧ್ಯವರ್ತಿಗಳು ಡೀಲ್ಗೆ ಇಳಿಯಲು ಕಾರಣವಾಗಿದೆ. ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಮಾಹಿತಿ ಸೋರಿಕೆ ಮಾಡಿದ್ದಾರೆ ಎಂದು ಸರ್ಕಾರಿ ನಾಮನಿರ್ದೇಶಿತ ಸದಸ್ಯ DU ಕಿರಣ್ ಆರ್ಭಟಿಸಿದರು. ನಂತರ ಇನ್ನು ಕೆಲವು ಸದಸ್ಯರಾದ ವಿನಯ್, ಶೀಲಾ ಡಿಸೋಜ, BC ವೆಂಕಟೇಶ್, B ಸಂಜೀವ, ಜೀವನ್ ಇವರು ಟೆಂಡರ್ನಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವಿವರಣೆಯೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕು ಮತ್ತು ಈ ಟೆಂಡರ್ ಮಾಡುವಂತೆ ಮನವಿ ಮಾಡಿಕೊಂಡರು. ಸಭೆಯಲ್ಲಿದ್ದವರೆಲ್ಲರೂ ಇದಕ್ಕೆ ಸಹಮತ ವ್ಯಕ್ತಪಡಿಸಿದರು. ಇದಕ್ಕೆ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸದಸ್ಯರ ತೀರ್ಮಾನದಂತೆ ನಿರ್ಣಯ ಕೈಗೊಳ್ಳಲಾಗುತ್ತೆ ಎಂದರು. ಸೋಮವಾರಪೇಟೆ ಪಟ್ಟಣದಲ್ಲಿ ಸಂತೆ ದಿನ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಕಿರಿಕಿರಿ ಆಗ್ತಾ ಇದೆ. ಪಟ್ಟಣದಲ್ಲಿ ಪೊಲೀಸರು ಇರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಟ್ರಾಫಿಕ್ ವಿಷಯದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ರಾಜಾರೋಷವಾಗಿ ಹೊಡೆದಾಡಿಕೊಂಡರೂ ಕೇಳುವವರು ಇಲ್ಲದಂತಾಗಿದೆ. ಪೊಲೀಸರು ಇನ್ನಾದರೂ ಕ್ರಮ ಕೈಗೊಳ್ಳದಿದ್ದರೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರಿಗೆ ನೇರವಾಗಿ ದೂರು ನೀಡುವಂತೆ ಸಭೆ ತೀರ್ಮಾನಿಸಿತು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ BR ಮಹೇಶ್ ಅವಿರೋಧವಾಗಿ ಆಯ್ಕೆಗೊಂಡರು. ಸಭೆಯಲ್ಲಿ ಉಪಾಧ್ಯಕ್ಷೆ ಮೋಹಿನಿ, ಸದಸ್ಯರಾದ PK ಚಂದ್ರ, ನಾಗರತ್ನ, ಶುಭಾಕರ್,
ಎಚ್ಎ ನಾಗರಾಜ್ ಮುಖ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು. ಮಾರ್ಕೆಟ್ ಹತ್ರ ಇಲ್ಲಿ ನಮ್ಗೆ ಇದೆಯಲ್ಲ, ನಾನು ಜೀವನಭೂಮಿ ನಾವು ಸ್ವಂತ ಇದರಿಂದ ಮಾರ್ಕ್ ಮಾಡಿ ಬಂದಿದ್ವಿ ಪಾರ್ಕಿಂಗ್ ನೆಟ್ವರ್ಕ್ ಅಂತ ಹೇಳಿ. ಆ ಮಾರ್ಕೆಟ್ ಒಳಗಡೆ ಹೋಗೋ ರೋಡಲ್ಲಿ ಸೀದಾ ಒಂದು ಅಡ್ಡ ನಿಂತು ಹೋಗ್ತಾರೆ. ಒಂದು ಆಟೋ ಹೋಗಿದ ತಕ್ಷಣ ಒಬ್ರು ಸಂತೆದು ಬ್ಯಾಗ್ ಇಟ್ಕೊಂಡು ದಾಟಕ್ಕಾಗಲ್ಲ, ಈ ರೀತಿ ಕಾರ್ ಮಾಡ್ಕೊಂಡು ತಗೊಂಡೋಗ್ಬೇಕು. ಇವಾಗ ಬೈಕ್ ಒಳಗಡೆ ಹೋಗಬೇಕು ಬಿಡಲ್ಲ ಅವರು, ನಮ್ಗೆ ಗುದ್ದ ರೀತಿ ಬರ್ತಾರೆ ಅವರು. ಅದನ್ನ ಒಂದು ಆಟೋದ ಸೇಫ್ಟಿ ಕದ್ದು ರೋಡ್ ರೋಡ್ ಏನಿದೆ ಅದನ್ನ ಬಿಟ್ಟು ಪಾರ್ಕಿಂಗ್ ಮೀಡಿಯಾ ರೆಕಾರ್ಡ್ ಆಗ್ತದೆ ಅಂತ ಹೇಳ್ತೀನಿ. ಹೊಸ ಪೊಲೀಸ್ ಸ್ಟೇಷನ್ ಯಾವಾಗ ಓಪನ್ ಆಗ್ತದೆ, ಪೊಲೀಸ್ ಕಡೆ ಯಾವಾಗ ಬರ್ತಾರೆ ಅನ್ನೋದು ಡೈರೆಕ್ಟ್ ಲೈವೇ ಕೊಟ್ಬಿಡಿ. ಯಾಕಂದ್ರೆ ಇಲ್ಲಿನ ಪೊಲೀಸ್ ಆದಷ್ಟು ಇದೊಂದು ತುಂಬಾ ಹೈಲೈಟ್ ಮಾಡಿ, ಪೊಲೀಸ್ ಕಡೆ ಇಲ್ಲ ಸೋಮವಾರಪೇಟೆಯಲ್ಲಿ ಏನೇ ಕ್ರೈಮ್ ಆದ್ರೂ ಪೊಲೀಸರು ಇಲ್ಲ. ಅಷ್ಟೇ ಆಮೇಲೆ 6 ಗಂಟೆಗೆ ಮಾಡಿ ಸೋಮವಾರ ದಿನ 6 ಗಂಟೆಗೆ ಹೋಮ್ ಗಾರ್ಡ್ ಬಂದಿರ್ತಾ ಇದ್ರು. ಹೋಮ್ ಗಾರ್ಡ್ ಪೊಲೀಸ್ ಏನಿಲ್ಲ. ಸೋಮವಾರ ಪಾರ್ಕಿಂಗ್ ವ್ಯವಸ್ಥೆ ಫುಲ್ಲು ಅಪ್ಡೇಟಿದೆ. ಅಧ್ಯಕ್ಷ ನಿಮಗೆ ಇದು 2ನೇ ಮೀಟಿಂಗ್ ಅಲ್ಲಿ ಪ್ರಸ್ತಾವನೆ ಮಾಡಿದ್ರೆ ನೀವು ತಿಳಿಸಿದ್ದೀರಾ, ಆಯ್ತು ನೀಡಿದ ಪೊಲೀಸರಿಗೆ ತಿಳಿಸಿದ್ದೀರಾ, ಅವ್ರು ಬಂದಿದ್ದಾರೆ. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಕಾರ್ಮಿಕರ ಸಮಸ್ಯೆಗಳು ಇನ್ನೂ ಜೀವಂತವಾಗಿದೆ. ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು ಎಂಬ ಉದ್ದೇಶದಿಂದ ಪಕ್ಷದ ವತಿಯಿಂದ ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಸಿಪಿಐ ಮಾರ್ಕ್ಸ್ವಾದಿ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯ SY ಗುರುಶಾಂತ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ವಿರಾಜಪೇಟೆ ದೊಡ್ಡಟ್ಟಿ ಚೌಕಿಯಲ್ಲಿರುವ ಪಕ್ಷದ ಶಾಖಾ ಕಚೇರಿಯಲ್ಲಿ ತಾರೀಕು 16 ಮತ್ತು 17ರಂದು ನಡೆಯುವ 9ನೇ ಕೊಡಗು ಜಿಲ್ಲಾ ಸಮ್ಮೇಳನ ಮತ್ತು ಬಹಿರಂಗ ಅಧಿವೇಶನ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸಿಪಿಐ ಪಕ್ಷವು ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕ ಆಡಳಿತ ನೀಡಲು ಮುಂದಾಗಿದೆ. ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಈ ಅಧಿವೇಶನದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ ಸದಸ್ಯರಾದ AC ಸಾಬು, ಪದ್ಮಿನಿ ಶ್ರೀಧರ್ ಹಾಗೂ KS ರಮೇಶ್ ಪಾಲ್ಗೊಂಡಿದ್ದರು. ನೋಡಿದೀವಿ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅವರ ವಂಶ ಪಾರಂಪರ್ಯದ ಆಡಳಿತ ಮತ್ತೆ ಸಾರ್ವಜನಿಕ ಸಂಪತ್ತನ್ನು ಮನಸ್ಸಿಗೆ ಬಂದಂತೆ ಲೂಟಿ ಮಾಡಿ ಆಸ್ತಿಗಳನ್ನು ಮಾಡಿಕೊಂಡು ತಾವು ಮೆರೆಯುವಂಥ ಒಂದು ಸ್ಥಿತಿ ನೋಡ್ತೇವೆ. ಆದರೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇಡಿಯಾಗಿ ಜನತೆಗಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದೆ. ಭ್ರಷ್ಟಾಚಾರದ ಲವಲೇಶದ ಒಂದು ಕಿಂಚಿತ್ತೂ ಕೂಡ ಕಳಂಕ ಇರಲಾರದಂತಹ ಸಮಾನತೆಗಾಗಿ, ಶಾಂತಿ ಸೌಹಾರ್ದತೆಗಾಗಿ ಕೆಲಸ ಮಾಡುವಂಥ ಎಲ್ಲ ಸರ್ವ ಜನಾಂಗದ ಹಿತಕ್ಕೆ ಶ್ರಮಿಸುವ ಪಕ್ಷ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ. ಈ ಪಕ್ಷದ ಒಂದು ಸಮ್ಮೇಳನಕ್ಕೆ ಬೆಂಬಲಿಸಿ ಅಂತೇಳಿ ನಾನು ಪಕ್ಷದ ರಾಜ್ಯ ಸಮಿತಿಯ ವತಿಯಿಂದ ಕಳಕಳಿಯಿಂದ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ಭೂಮಿಯ ಪ್ರಶ್ನೆ ಏನಿದೆ ಬಹಳ ಗಂಭೀರವಾದಂಥ ಪ್ರಶ್ನೆಯಾಗಿದೆ. ಇವತ್ತಿನ ದಿವಸ ಸರ್ಕಾರವೇ ಅಲ್ಲಿ ಕೃಷಿ ಮಾಡಿಕೊಂಡಿರುವಂಥ ನಮ್ಮ ರೈತರುಗಳಿಗೆ ಪಟ್ಟವನ್ನು ಕೊಟ್ಟು ಅವರಿಗೆ ನೆಲೆಯನ್ನು ಗಟ್ಟಿ ಮಾಡೋದ್ರ ಬದಲಾಗಿ ಇವತ್ತು ಅವರೇನು ಮಾಡ್ತಾ ಇದ್ದಾರೆ, ಆ ಭೂಮಿಯನ್ನು ಗುತ್ತಿಗೆ ಆಧಾರದ ಮೇಲೆ ಬೇರೆಯವರಿಗೆ ಅದನ್ನು ಪರಭಾರೆ ಮಾಡ್ತಾ ಇದ್ದಾರೆ. ಇವರನ್ನು ಖಾಲಿ ಮಾಡಿಸಿ ಇದ್ದುಳ್ಳಂಥವರುಗಳಿಗೆ ಕೊಡುವಂಥ ನೀತಿಯನ್ನು ಇವತ್ತಿನ ಇದೇ ಒಂದು ಕಾಂಗ್ರೆಸ್ ಸರ್ಕಾರನೂ ಅನುಸರಿಸ್ತಾ ಇದೆ, BJP ಸರ್ಕಾರನೂ ಕೂಡ ಅದೇ ನೀತಿಗಳನ್ನು ಅನುಸರಿಸ್ತಾ ಇದೆ. ನರಿಯಂದಡ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮಹಿಳಾ ಗ್ರಾಮಸಭೆ ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶೀಲಾ ಅಶೋಕ್ ಪಾಲ್ಗೊಂಡು ಮಾತನಾಡಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ವ್ಯಾಪ್ತಿಯ ಕೆಲಸ ಕಾರ್ಯಗಳಿಂದ ಸಮಯಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ ವಹಿಸಿ ಇಲಾಖೆಯಿಂದ ಸಿಗುವ ಸೌಲಭ್ಯಗಳಿಂದ ಸಮುದಾಯಕ್ಕೆ ಒದಗಿಸುವಲ್ಲಿ ಸಕ್ರಿಯರಾಗಬೇಕು ಎಂದರು. ಯಾರೇ ಆದ್ರೂ ಆಶಾ ಕಾರ್ಯಕರ್ತೆಯರಿರ್ಬೋದು, ಯಾರೇ ಆದ್ರೂ ಅವರು ತಮ್ಮ ಫೀಲ್ಡಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು, ಆಯಾಯ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ, ಅಂದರೆ ಬರೀ ಕೆಲಸ ಮಾಡೋದು ಅನ್ನೋದಕ್ಕೂ ಅರ್ಥ ಇಲ್ಲ. ಎಲ್ಲ ಮೈನ್ ನಾವೇನು ತಿಳ್ಕೋಬೇಕು ಅಂದರೆ ಸಮಯಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ ಇಲಾಖೆಯ ಎಲ್ಲ ಸೌಲಭ್ಯಗಳನ್ನು ಸಮುದಾಯಕ್ಕೆ ಒದಗಿಸುವಲ್ಲಿ ಅವರು ಏನಾಗಿರ್ಬೇಕು ಹೇಳಿ, ಸಕ್ರಿಯವಾಗಿ ಅದರಲ್ಲಿ ಅವರು ಪಾಲ್ಗೊಳ್ಬೇಕು. ಈಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ, ಆಯ್ತಾ. ಒಂದು ಸರ್ಕಾರಿ ಉದ್ಯೋಗ ಇರ್ಬೋದು ಅಥವಾ ಒಂದು ಪ್ರೈವೇಟ್ ಉದ್ಯೋಗನೇ ಇರ್ಬೋದು. ಒಂದು ಉದ್ಯೋಗ ಅಂದ ನಂತರ ಅದಕ್ಕೆ ಸರ್ಕಾರ ಏನು ನಿಯಮಿತವಾದಂತಹ ಕೆಲಸಗಳನ್ನು ಕೊಟ್ಟಿದೆ ಅದನ್ನ ಅಷ್ಟು ಆ ವ್ಯಾಪ್ತಿ ಒಳಗಡೆ ಮಾತ್ರ ಮಾಡೋದಲ್ಲದೆ ತಮ್ಮ ಕೈಯಿಂದ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಕೆಲಸವನ್ನ ನಮ್ಮ ಕಾರ್ಯಕರ್ತೆಯರಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು ಮಾಡಿದಾಗ ಮಾತ್ರ ಇದು ಫಲ ಸಿಗಲಿಕ್ಕೆ ಸಾಧ್ಯ ಅಂತ ನಾನು ಮೊದಲನೇದಾಗಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ನಾನು ಕಾರ್ಯಕರ್ತೆ, ಅಂಗನವಾಡಿ ಕೇಂದ್ರದ ಒಳಗಡೆ ಏನು ಮಾಡಬೇಕು ಅದು ಮಾತ್ರ ಮಾಡೋದಲ್ಲ, ಉಳಿದ ಎಲ್ಲ ಈಗ ನಮ್ಮ ಇಲಾಖೆಯಿಂದ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗರ್ಭಿಣಿಯರಿಗೆ ಮತ್ತೆ ಮಕ್ಕಳಿಗೆ
ಹಾಗೂ ನಮ್ಮ ವ್ಯಾಪ್ತಿಯ ಎಲ್ಲ ಸದಸ್ಯರಂದರೆ ವಿಕಲಚೇತನರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಇರ್ಬೋದು, ಅನಂತರ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಇರ್ಬೋದು, ಗರ್ಭಿಣಿಯರಿಗೆ ಸಿಗುವ ಸೌಲಭ್ಯಗಳನ್ನ ಇರ್ಬೋದು, ಇವುಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವಲ್ಲಿ ನಮ್ಮ ಕಾರ್ಯಕರ್ತೆ ಈಶ್ವರಿಯವರು ತುಂಬ ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಕರ್ತೆ ಸ್ವಾತಿ ಮಾತನಾಡಿ, ಆಧುನಿಕ ಯುಗದ ಯುವ ಪೀಳಿಗೆ ಹೆಚ್ಚಿನ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ. ಅದರೊಂದಿಗೆ ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ ಇವುಗಳನ್ನು ಕೂಡ ತಡೆಗಟ್ಟಬೇಕೆಂದರು. 18 ವರ್ಷದ ಕೆಳಗಿನ ಮಕ್ಕಳಿರ್ಬೋದು, ಆಗಲೇ ಹೇಳಿದಲ್ವ ನಿಮಗೆ ಲೈಂಗಿಕ ದೌರ್ಜನ್ಯಗಳು ಮಕ್ಕಳ ಮೇಲೆ ನಡೀತಾ ಇದೆ ಅಂತ. ಈ ಥರ ನೀವು ನೋಡದೇ ಇರ್ಬೋದು, ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ 18 ವರ್ಷದ ಕೆಳಗಿನ ಮಕ್ಕಳು ತುಂಬಾ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳಿಗೂ ಕೂಡ ಆಗ್ತಾ ಇದೆ. ಈ ತರ ದೌರ್ಜನ್ಯವಾದಾಗ ಮಕ್ಕಳಿಗೆ ಗೊತ್ತಿರಲ್ಲ, ಮಕ್ಕಳು ಹೇಳ್ಕೊಂಡಿರಲ್ಲ ಹೆದರಿಕೆಯಿಂದ, ಇನ್ನೊಂದು ಕಾರಣಗಳಿಂದಾಗಿ ಕೆಲವೊಂದ್ಸಲ ಏನಾಗ್ತದೆ, ಮಕ್ಕಳಿಗೆ ಒಂದು 15-16 ವರ್ಷ ಅಂತ ಹೇಳಿದ್ರೆ FIRಗಳು ಇರ್ತವೆ. ಯಾವುದಾದ್ರೂ ಸಂದರ್ಭಗಳಲ್ಲಿ ಮಕ್ಕಳು ಪ್ರೆಗ್ನೆನ್ಸಿ ಆಗಿರ್ತಾರೆ. ಇಂಥ ಟೈಮಲ್ಲಿ ಸಣ್ಣ ಈಗ ಒಂದು 2 ತಿಂಗಳಾಯ್ತು 3 ತಿಂಗಳಾಯ್ತು ಅಂತ ಕೆಲವೊಂದ್ಸಲ ಮಕ್ಕಳಿಗೆ ಆಗಿರ್ತದೆ ಪ್ರೆಗ್ನೆನ್ಸಿ. ಅಂತ ಟೈಮಲ್ಲಿ ಮಕ್ಕಳು ಏನ್ ಮಾಡಿರ್ತಾರೆ, ಹೇಳ್ಕೊಂಡಿರ್ತಾರೆ. ಅಂತ ಟೈಮಲ್ಲಿ FIR ಕೂಡ ಆಗ್ತದೆ. ಆವಾಗ ಅವ್ರು ಮಕ್ಕಳು ಬೇಡ ಅಂತ ಹೇಳಿದಾಗ ನಮ್ಮ ಕಚೇರಿಗೆ ಬರ್ತಾರೆ. ಸಿಸ್ಟಮ್ಯಾಟಿಕ್ ಆಗಿ ಇದೆ, ಆಗ್ಲೇ ಹೇಳಿದಂಗೆ ಚೈಲ್ಡ್ ವೆಲ್ಫೇರ್ ಕಮಿಟಿ CWC ಅಂತ ಇದೆ, ಅದರ ಮುಖಾಂತರ ಬಂದು ಅದರ ಮೂಲಕ ಆ ಮಕ್ಕಳ ಅಬಾರ್ಷನ್ ಅನ್ನ ಮಾಡಲಾಗ್ತದೆ. ಪ್ರೊಸೀಜರ್ ಪ್ರಕಾರನೇ ಆಗಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳ ತರ ಪ್ರೆಗ್ನೆನ್ಸಿ ಆದರೆ ಎಲ್ಲರೂ ಹೋಗಿ ಅಬಾರ್ಷನ್ ಮಾಡೋಕ್ಕೂ ಆಗೋದಿಲ್ಲ, ಕೇಸ್ ಆಗ್ತದೆ. ಈ ತರ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ತೇಜೇಶ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಅವೇರಂಬ, ನರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ, ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ತಾಲೂಕು ಮಟ್ಟದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಯಿಂದ ಪಡೆದ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡ ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ KP ಈಶ್ವರಿ ಅವರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ನೆಕ್ಸ್ಟ್ ಇಯರ್ ಎಲ್ಲರೂ ಇಲ್ಲಿ ಕೂರಬೇಕು. ಜನಸುರಕ್ಷಾ ಯೋಜನೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಬೇಕಾಗಿ ನಾನು ಬಂದಿದ್ದೇನೆ. ಸೊ ಪ್ರಧಾನಮಂತ್ರಿಯವರ ಸುರಕ್ಷಾ ಯೋಜನೆಯಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ ಇವು ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಂತ ನೀವೆಲ್ಲರೂ ಕೇಳಿರ್ತೀರಿ, 0 ಅಕೌಂಟು ಮಾಡಬೇಕು ಅಂತೇಳಿ. ಸೊ ಅಲ್ಲಿಂದ ಶುರು ಮಾಡ್ತೀನಿ. ಸೊ ಯಾವುದೇ ಒಬ್ಬರು ಹೆಣ್ಮಕ್ಳು ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ 1,000, 5,000 ಈ ಥರ ಎಲ್ಲ ಬೆನಿಫಿಟ್ ಇರೋವಂಥ ಒಂದು ಅಕೌಂಟ್ಗಳು ಇರ್ತವೆ. ಅದೇ ನಮ್ಮ ನ್ಯಾಷನಲ್ ಬ್ಯಾಂಕಲ್ಲಿ ನಿಮಗೆ ಜನ್ಧನ್ ಯೋಜನಾ ಅಂತ 0 ಅಕೌಂಟನ್ನು ಓಪನ್ ಮಾಡಿಕೊಡ್ತೇವೆ. ಅದು ಜಸ್ಟ್ ಒಂದು ಆಧಾರ್ ಕಾರ್ಡು, 2 ಫೋಟೋ ತಂದು ಕೊಟ್ಟರೆ ಸಾಕು. ಅದರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಇನ್ಶೂರೆನ್ಸ್ ಕವರೇಜು 2 ಲಕ್ಷ ತನಕ ನಿಮಗೆ ವಿಮೆ ಆಲ್ರೆಡಿ ಕವರ್ ಆಗಿಬಿಡುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಅಮೌಂಟ್ ಏನು ಕಟ್ಟೋ ಅವಶ್ಯಕತೆ ಇಲ್ಲ. ಆಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಏನಿರ್ತದೆ ಅದನ್ನು ಕಟ್ಟದೇ ಇದ್ದರೆ ನಿಮಗೆ 59 ರೂಪಾಯಿ ಚಾರ್ಜ್ ಬೀಳುತ್ತೆ ಬೇರೆ ಅಕೌಂಟ್ ಆದರೆ. ಅದೇ ನೀವು ಜನ್ಧನ್ ಯೋಜನೆಯಲ್ಲಿ ಮಾಡ್ತಿದ್ದೇ ಆದರೆ ನಿಮಗೆ ಯಾವುದೇ ರೀತಿ ಶುಲ್ಕ ಇರಲ್ಲ. ಆಮೇಲೆ ರೂಪೇ ಕಾರ್ಡನ್ನು ಇಶ್ಯೂ ಮಾಡ್ತೀವಿ. ಅದು ರೂಪೇ ಕಾರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಶೂರೆನ್ಸು ಕವರ್ ಆಗ್ತದೆ. ನಿಮ್ಮದು ಎಲ್ಲ ಕೆಲವೊಂದು ಬೆನಿಫಿಟ್ಟು ಈಸಿಯಾಗಿ ಲಿಂಕ್ ಆಗುತ್ತೆ. ಈಗ ಯಾವುದಾದ್ರು ಪೆನ್ಷನ್ ಆಗಿರ್ಬೋದು, ಅಕ್ಕಿ ದುಡ್ಡು ಅಂತೆಲ್ಲ ಕರೀತಾರೆ, ಅವೆಲ್ಲದು ಈಸಿಯಾಗಿ ಲಿಂಕ್ ಆಗುತ್ತೆ. ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತೇಳಿ, ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತಂದರೆ ವರ್ಷಕ್ಕೆ 20 ರೂಪಾಯಿ ಕಟ್ಟುವಂಥದ್ದು. ಕೇರಳ ಮೋಟಾರ್ಸ್ ವೆಲ್ಫೇರ್ ಸೊಸೈಟಿ ಆಯೋಜನೆಯ ವೈನಾಡ್ ಜೀಪರ್ಸ್ ಪ್ರಾಯೋಜಕತ್ವದ ವೈನಾಡ್ ವಿಂಟರ್ ಚಾಲೆಂಜ್ ಸೀಸನ್ 3ನಲ್ಲಿ ಕೊಡಗಿನ V5 ಆಫ್ ರೋಡ್ ಕೂರ್ಗ್ ತಂಡದ ರ್ಯಾಲಿಪಟುಗಳಾದ ಸನೋಜ್ ಸಹದೇವನ್, ಸಂಜು ಸಹದೇವನ್, ರಮೇಶ್ ರಾಮ್, ಉದ್ದಪಂಡ ಚೇತನ್ ಚಂಗಪ್ಪ, ಕೊಂಗೆಟಿರ ಬೋಪಯ್ಯ, ಬೊಪ್ಪಂಡ ಸೋನು ಪೊನ್ನಪ್ಪ, ಮಂಡೇಪಂಡ ಕವನ್ ಮುತ್ತಪ್ಪ, ಮಂಡೇಪಂಡ ಮಿಥುನ್ ಕಾರ್ಯಪ್ಪ ಹಾಗೂ ಬಾಳೆಯಂಡ ಬೋಪಣ್ಣ ಅವರು ಉತ್ತಮ ಪ್ರದರ್ಶನ ತೋರುವ ಮೂಲಕ ಸಾಧನೆಗೈದಿದ್ದಾರೆ. ಡಿಸೆಂಬರ್ 7 ಹಾಗೂ 8ರಂದು ವೈನಾಡ್ನಲ್ಲಿ ಜರುಗಿದ ರ್ಯಾಲಿಯಲ್ಲಿ 11 ವಿವಿಧ ಬಗೆಯ ಕ್ಯಾಟಗರಿಯಿಂದ ಆಯೋಜಿಸಲಾಗಿದ್ದು, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ ರಾಜ್ಯಗಳ ರ್ಯಾಲಿಪಟುಗಳು ಪಾಲ್ಗೊಂಡಿದ್ದು, ಡೀಸೆಲ್ ಕ್ಲಾಸ್ನಲ್ಲಿ ಗೋಣಿಕೊಪ್ಪಲಿನ SS ಆಟೋ ಗ್ಯಾರೇಜಿನ ಮಾಲೀಕರಾದ ಸನೋಜ್ ಸಹದೇವನ್ ಹಾಗೂ ಸಂಜು ಸಹದೇವನ್ ಮೊದಲ ಸ್ಥಾನ,
ಹಾಗೂ ಓಪನ್ ಕ್ಲಾಸ್ನಲ್ಲಿ ಸನೋಜ್ ಸಹದೇವನ್ ಹಾಗೂ ಉದ್ದಪಂಡ ಚೇತನ್ ಚಂಗಪ್ಪ 3ನೇ ಸ್ಥಾನ, ಚೇತನ್ ಚಂಗಪ್ಪ ಹಾಗೂ ರಮೇಶ್ ರಾಮ್ ಎಕ್ಸ್ಪರ್ಟ್ ಕ್ಲಾಸ್ನಲ್ಲಿ 3ನೇ ಸ್ಥಾನ, ಸ್ಟಾಕ್ ಡೀಸೆಲ್ ಕ್ಲಾಸ್ನಲ್ಲಿ ಸೋನು ಪೊನ್ನಪ್ಪ ಹಾಗೂ ಕವನ್ ಮುತ್ತಪ್ಪ 2ನೇ ಸ್ಥಾನ, ಜಿಮ್ನಿ ಕ್ಲಾಸ್ನಲ್ಲಿ ಕೊಂಗೆಟ್ಟಿರ ಬೋಪಯ್ಯ ಹಾಗೂ ಮಾಳೆಯಂಡ ಬೋಪಣ್ಣ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿ5 ಆಫ್ ರೋಡ್ ಕೂರ್ಗ್ ತಂಡವು ಈ ಹಿಂದೆ ಹಲವು ಆಟೋಕ್ರಾಸ್ ಫಂಡ್ ಡ್ರೈವ್ ರ್ಯಾಲಿಯನ್ನ ಆಯೋಜಿಸಿದ್ದಲ್ಲದೆ ವಿವಿಧ ರಾಜ್ಯಗಳ ಆಫ್ ರೋಡರ್ಸ್ ರ್ಯಾಲಿಯಲ್ಲಿ ಭಾಗವಹಿಸುವ ಮೂಲಕ ಸಾಧನೆಗೈದಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಕರುಣ್ ಕಾಳಯ್ಯ. फास्ट फास्ट भैया भैया पत्रा